ಯುಗಾದಿ ಒಳಗೆ ಎರಡು ರೀತಿಯಾದಂತಹ ಯುಗಾದಿಯನ್ನು ನಾವು ನೋಡ್ತೇವೆ. ಒಂದು ಸೌರಮಾನ ಯುಗಾದಿ, ಮತ್ತೊಂದು ಚಾಂದ್ರಮಾನ ಯುಗಾದಿ. ಸೌರಮಾನ ಯುಗಾದಿ ಅಂತಂತಂದರೆ ಸೂರ್ಯನನ್ನು ಆಧರಿಸಿಕೊಂಡು ಮಾಡತಕ್ಕಂತಹ ಒಂದು ಪಂಚಾಂಗದ ಕ್ಯಾಲ್ಕುಲೇಷನ್, ಇದನ್ನು ಸೌರಮಾನ ಯುಗಾದಿ ಅಂತ ಕರೀತಾರೆ. ಇನ್ನು ಚಾಂದ್ರಮಾನ ಯುಗಾದಿ ಅಂತಂತಂದರೆ ಚಂದ್ರನನ್ನು ಆಧರಿಸಿಕೊಂಡು ಮಾಡುವಂತಹ ಯುಗಾದಿ. ಸೊ ಈಗ ನಾವು ಇವತ್ತಿನ ದಿವಸ ನೋಡ್ತಾ ಇರುವಂಥದ್ದು ಚಂದ್ರಮಾನ ಯುಗಾದಿ. ಸೊ ಇಂತಹ ಒಂದು ಯುಗಾದಿಯ ಏನು ಸಂವತ್ಸರವನ್ನು ನಾವು ನೋಡ್ತಾ ಇದ್ದೇವೆ, ಈ ಚಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ, ಈ ಎಲ್ಲ ವ್ಯವಸ್ಥೆಗಳು ಬಹಳ ಸುಂದರವಾಗಿರುವಂತಹ ವ್ಯವಸ್ಥೆಗಳು. ಸೂರ್ಯನನ್ನು ಹಿಡಿದುಕೊಂಡು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಚಂದ್ರನನ್ನು ಹಿಡಿದುಕೊಂಡು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಸೂರ್ಯ ಸಿದ್ಧಾಂತ ಪಂಚಾಂಗ ಅಂತ ಹೇಳ್ತಾರೆ, ಚಂದ್ರ ಸಿದ್ಧಾಂತ ಪಂಚಾಂಗ ಅಂತ ಹೇಳ್ತಾರೆ. ನಾವು ಈ ಒಂದು ಸೂರ್ಯ ಸಿದ್ಧಾಂತ, ಚಂದ್ರ ಸಿದ್ಧಾಂತದ ಪಂಚಾಂಗವನ್ನು ಫಾಲೋ ಮಾಡಿ ನಮ್ಮ ದಿನಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಶ್ವಿನಿ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶವಾದಾಗ ಅದನ್ನು ಸೌರಮಾನ ಯುಗಾದಿ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿಯಾಗಿ ಯುಗಾದಿಯ ಆಚರಣೆ ವಿಶೇಷವಾಗಿ ಬೇವು ಮತ್ತು ಬೆಲ್ಲ ಎರಡನ್ನೂ ಕೂಡ ಸೇವಿಸಿ, ನಿಂಬಪತ್ರ ಫಲಭಕ್ಷಣಂ ಅಂದರೆ ನಿಂಬೆ ಗಿಡದ ಏನು ಪ್ರಥಮ ಹೂಗಳು ಬಿಡ್ತವೆ, ಪುಷ್ಪಗಳು ಬಿಡ್ತವೆ, ಅದರ ಭಕ್ಷಣೆಯೊಂದಿಗೆ ಪ್ರಾರಂಭವಾಗತಕ್ಕಂಥದ್ದು, ಪಂಚಾಂಗ ಶ್ರವಣದಿಂದ ಪ್ರಾರಂಭವಾಗುವಂಥದ್ದು, ಅಭ್ಯಂಗ ಸ್ನಾನದಿಂದ ಪ್ರಾರಂಭವಾಗುವಂಥದ್ದು. ಸೊ ಇಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಯುಗಾದಿಯ ಆಚರಣೆ. ಹಾಗಿದ್ರೆ ಯುಗಾದಿಯ ಅಂದು ಆಚರಣೆ ಏನು ಮಾಡ್ಕೋಬೇಕು ಅಂತ ಪ್ರಶ್ನೆಯನ್ನು ಮಾಡಿಕೊಂಡಾಗ ಮೊಟ್ಟ ಮೊದಲು ಮಾಡಬೇಕಾದದ್ದು ಅಭ್ಯಂಗ ಸ್ನಾನ. ಹೌದು, ಸೊ ಯುಗಾದಿಯ ದಿವಸ ತಪ್ಪದೆ ಎಲ್ಲರೂ ಕೂಡ ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು. ಸೊ ಅಭ್ಯಂಗ ಸ್ನಾನದ ವಿಶೇಷವಾದಂತಹ ಫಲವನ್ನು ಹೇಳ್ತಾರೆ. ಸೊ ಜೀವನದೊಳಗೆ ಕೆಲವೊಂದಿಷ್ಟು ದಷ್ಟಪುಷ್ಟವಾಗಬೇಕು, ಕೆಲವೊಂದಿಷ್ಟನ್ನು ನಾವು ಕಳ್ಕೊಳ್ಬೇಕು. ಸೊ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದರೆ ದೇಹ ಆರೋಗ್ಯ ದಷ್ಟಪುಷ್ಟವಾಗ್ತದೆ, ಎಲ್ಲ ಕೆಟ್ಟ ವಿಚಾರಗಳು ಕೂಡ ಎಣ್ಣೆಯಂತೆ ಜರಿದು ಹೋಗಿಬಿಡ್ಲಿ. ಆಮೇಲೆ ಎಣ್ಣೆ ಹಚ್ಕೊಳ್ಳೋದ್ರದ್ದು ವಿಶೇಷತೆ ಇನ್ನೊಂದೇನು ಗೊತ್ತೇನ್ರಿ, ಎಣ್ಣೆ ಯಾಕೆ ಹಚ್ಕೋಬೇಕು ಅಂತಂದರೆ ಯಾವ ವಿಷಯಗಳನ್ನು ಹಚ್ಕೋಬೇಕು, ಯಾವ ವಿಷಯಗಳನ್ನು ಬಿಡಬೇಕು ಅಂತ ಕಲಿಸೋದೇ ಎಣ್ಣೆ. ಸೊ ಎಣ್ಣೆ ಹಚ್ಕೊಂಡಂಗೆ ಜಾರ್ಕೋತಾರ ಅಂತ ಹೇಳ್ತಾರೆ. ಸೊ ಎಣ್ಣೆ ಹಚ್ಕೊಂಡಂಗೆ ಜಾರ್ಕೊಳ್ಳೋದು ಅಂತಂದ್ರೆ ಏನರ್ಥ ಅಂತಂದ್ರೆ ವಿಷಯಗಳನ್ನು, ಯಾವ ವಿಷಯಗಳನ್ನು, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ಎಂಬ ವಿಷಯಗಳನ್ನು ಬಿಡುವಂಥದ್ದು. ಸೊ ಇಂಥ ಬಿಡುವಂಥದ್ದನ್ನು ಕಲಿಸ್ಲಿಕ್ಕೆ ಬರುವಂಥದ್ದೇ ಈ ಒಂದು ಅಭ್ಯಂಗ ಸ್ನಾನ. ಸೊ ಈ ಅಭ್ಯಂಗ ಸ್ನಾನವನ್ನು ಎಲ್ಲರೂ ಕೂಡ ಈ ಯುಗಾದಿಯ ದಿವಸ ತಪ್ಪದೆ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿಯೂ ಕೂಡ ಕಳಕಳಿಯ ವಿನಂತಿ. ಈ ವಿಶ್ವವಸುನಾಮ ಸಂವತ್ಸರದೊಳಗೆ ರಾಜ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ರಾಜ ಸೂರ್ಯನಾಗಿದ್ದಾನೆ. ಮಂತ್ರಿ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮಂತ್ರಿಯೂ ಕೂಡ ಸೂರ್ಯನೇ ಆಗಿದ್ದಾನೆ. ಸೇನಾಧಿಪತಿ ಯಾರೇ ಆಗಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸೇನಾಧಿಪತಿಯೂ ಕೂಡ ಸೂರ್ಯನೇ ಆಗಿದ್ದಾನೆ. ಪೂರ್ವ ಸಸ್ಯಾಧಿಪತಿ, ಮೊದಲ 6 ತಿಂಗಳು ಸಸ್ಯಗಳಿಗೆ ಅಧಿಪತಿ ಯಾರಾಗಿದ್ದಾರೆ ಅಂತಂದರೆ ಬುಧ ಮೊದಲ 6 ತಿಂಗಳು ಸಸ್ಯಗಳಿಗೆ ಅಧಿಪತಿಯಾಗಿದ್ದಾನೆ. ಅಪರ ಕಡೆ ಅದಾದಮೇಲೆ 6 ತಿಂಗಳಾದ್ಮೇಲೆ ಮತ್ತೆ 6 ತಿಂಗಳು ಯಾರಾಗ್ಯಾರ ಅಂತಂದ್ರೆ ಮತ್ತೆ ಸೂರ್ಯನೇ ಅಧಿಪತಿಯಾಗಿದ್ದಾನೆ. ಧಾನ್ಯಗಳಿಗೆ ಅಧಿಪತಿ ಯಾರು ಅಂತ ಪ್ರಶ್ನೆ ಮಾಡಿಕೊಂಡಾಗ ಮಂಗಳ ಧಾನ್ಯಗಳಿಗೆ ಅಧಿಪತಿಯಾಗಿದ್ದಾನೆ. ಮೇಘಗಳಿಗೆ ಅಧಿಪತಿ ಯಾರಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮೇಘಗಳಿಗೆ ಅಧಿಪತಿ ಸೂರ್ಯನಾಗಿದ್ದಾನೆ. ರಸಕ್ಕೆ, ನಾವೇನು ರಸವತ್ತಾದಂತಹ ಹಣ್ಣುಗಳನ್ನು ನೋಡ್ತೇವೆ, ರಸಗಳಿಗೆ ಯಾರು ಅಧಿಪತಿಯಾಗಿದ್ದಾರೆ ಅಂತಂದರೆ ರಸಾಧಿಪತಿಯಾಗಿ ಶುಕ್ರನಿದ್ದಾನೆ. ರಸವಿಲ್ಲದೆ ಇರತಕ್ಕಂತಹ ಹಣ್ಣುಗಳು, ಕಾಳು, ಕಡಲೆ ಇತ್ಯಾದಿಗಳಲ್ಲಿ ಯಾರು ಅಧಿಪತಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಬುಧ ಅಧಿಪತಿಯಾಗಿದ್ದಾನೆ.